ಇವತ್ತು ಬಂದ ವಿಚಾರ ಅನೇಕ ಇದೆ ಆಲಿಸಿ ಲಲಿತು ಪ್ರತಿಪಾಲನ ಆಲಿಸು ಪ್ರತಿಪಾಲನ ನಿನ್ನಗ ಕೇಳೋ ಎಳಮೀನಾ ಮಿಕ್ಕವರೆಲ್ಲರ ರಥದಿ ಮೆಲಿಸಿಯ ಹಕ್ಕಿಯ ಬಳಗದವರಲ್ಲೂ ಲಾಲಿಸು ಪ್ರತಿಪಾಲಕ ಏನೋ ಗಡಿಬಿಡಿ ಈ ರೀತಿಯಾಗಿ ತತ್ತರಿಸುತ್ತಾ ಬರುತ್ತಿರುವೆ. ಏನಾಯಿತು ನಿನಗೆ? ವಿಷಯ ನೋಡಬಾರದನ್ನು ನೋಡುವಾಗ, ಕಾಣಬಾರದನ್ನೆಲ್ಲ ಕಾಣುವಾಗ ಗಡಿಬಿಡಿ ಆಗುದು. ಹೌದಾ? ಶಬ್ದಗಳು ಅದರ ಬದಲಾಗುದು. ಯಾಕೋ ಏನಾಯಿತು? ಸಮಾಧಾನ ಸಮಾಧಾನ, ನನಗೆ ನಾನೇ ಸಮಾಧಾನ ಮಾಡಿ. ಹೆದರಬೇಡುವ. ನಾನು ನನ್ನ ಬಳಿಗೆ ಬರುವಾಗ ಹೆದರಿಕೆ ಬೇಕು. ಇಲ್ಲ ದೇವರೇ, ಅಲ್ಲಿ ಹೆದರಿಕೆ ಇತ್ತು, ಇಲ್ಲಿ ಯಾವಾಗ ಹೇಳ್ತೇನೆ ಎನ್ನುವ ಕಾತು. ಒಮ್ಮೆ ವಿಷಯ ತಿಳಿಸಬೇಕು ಅಂತ. ಏನು ವಿಷಯ? ದ್ವಾರದಲ್ಲಿದ್ದೀಯಾ, ಕಾವಲು ಮಾಡ್ತಾ ಇದ್ದೀಯಾ, ಹೀಗೆ ನೋಡ್ತೇನೆ. ಒಬ್ಬ ಜನ ನಮ್ಮವರಿರಬೇಕು, ಸಾಗರದ ಹಾಗೆ ಹೌದೇ ಮುಂದೆ 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 ಬರುವುದು. ಈ ಕಡೆಗೆ ಬರುತ್ತಾ ಇದ್ದ. ಹೌದು. ಹೌದೇ? ಸರಿಯಾಗಿ ನೋಡಿದ್ರೆ ಕೇವಲ ಜನಗಳು ಮಾತ್ರ ಅಲ್ಲ, ಮತ್ತೆ ಕೈಯಲ್ಲಿ ಆಯುಧಗಳು, ಪ್ರದರ್ಶನಕ್ಕಲ್ಲ, ಮತ್ತೆ ಏನೋ ಯುದ್ಧದ ಸಿದ್ಧತೆಯಲ್ಲಿ ಬರುವ ಹಾಗೆ. ಅವರನ್ನು ನೋಡುವಾಗ ಗೊತ್ತಾಗ್ತದೆ ಒಬ್ಬೊಬ್ಬರ ಆಳುಗಳನ್ನು. ಅಷ್ಟು ಕಟ್ಟುಮಸ್ತಾದಂತಹ ದೇಹ. ಹೌದೌದು. ಅಷ್ಟೇಯಾ? ಅಷ್ಟು ಮಾತ್ರ ಅಲ್ಲ, ಮತ್ತೆ ಒಂದು ಅಶ್ವ. ಅಶ್ವ? ಅಶ್ವ ನಮ್ಮ ಊರಿನಲ್ಲಿ ಇರುವ ಅಶ್ವವೇ ಇರಬೇಕು. ಒಂದು ಕುದುರೆ. ಕುದುರೆ ಅಶ್ವ ಒಂದೇ ಅಲ್ವೇನ? ಒಂದು ಉರಗ. ತುರಗ. ಅದೊಂದು ಬೇರೆ ಬೇರೆ. ಆದ್ರೆ ಮತ್ತೊಂದು ಶೃಂಗಾರಿಸಲ್ಪಟ್ಟಂತ ತುರಗ. ಹೌದು. ಇದು ಚಿನ್ನ ಉಂಟು, ರಜತ ಮೊದಲೇ ಕೊಟ್ಟಿದ್ದಾರೆ. ರಜತ ಮೊದಲೇ ಕೊಟ್ಟಿದ್ದಾರೆ. ತಲೆಗೆಲ್ಲ ವೈಡೂರ್ಯ ಹಸ್ಕೊಂಡುಂಟು. ವೈಡೂರ್ಯ ರಜತ ಮಾನ್ಯ ಹಾಕಿದ್ದಾರೆ. ಅದಕ್ಕೆ ಮಾನ್ಯವಾದ ಹಾಕಿದ್ದಾರೆ. ಇರಲಿ. ಆಮೇಲೆ ಏನನ್ನು ಕಂಡೆ? ಬರೆದದ್ದು ಹಣೆಯಲ್ಲಿ. ಹೀಗೆ ನೋಡುವಾಗ ಲೋಕುನ ಲೇಖನ ಕೂಡ ಉಂಟು. ಹೌದೌದು. ದೇವರೇ, ಒಂದು ಅದು ವಿಷಯ ಆಯ್ತು. ಆ ಕುದುರೆ ವಿಷಯ ಬಿಡೋಣ. ಹೀಗೆ ಈಚೆ ಬದಿ ನೋಡ್ತೇನೆ, ರಥದಲ್ಲಿ ಒಬ್ಬ ಸಾರಥಿ ಇದ್ದಾನೆ. ಸಾರಥಿ? ಹೌದು. ರಥದಲ್ಲೇ ಇರುವುದು. ಎಂತದವನನ್ನು ನೋಡಬೇಕು. ಏನು? ಕಪ್ಪು ರಥದಲ್ಲಿರುವಂತಹ ಸಾರಥಿ. ಆತರ ಮೈ ಬಣ್ಣ ಕಪ್ಪಾಗಿದೆ. ಹಿಂದೆ ಅವ ರಥಿಕ, ಅವ ಬಿಳಿ. ಪ್ರಾಯಶಃ ಈಗ ಹೀಗೆ ಆಗಿರ್ಬೋದು.
ಎಲ್ಲಿ ದೂರದ ಊರಿಂದ ಬಂದದ್ದಲ್ಲ, ಕೆಲವು ಮಾರ್ಗ ಎಲ್ಲ ಅಲ್ಲಲ್ಲಿ ಅಗೆದಾಗ್ತದೆ, ಇದ್ದ ಧೂಳೆಲ್ಲ ತುಂಬುತ್ತದೆ. ಅದು ಸಾರಥಿಗೆ ಮೊದಲಾಗಿ ಬಂದು ತಾಗುದಲ್ವಾ, ಅವ ಕಪ್ಪು ಕಪ್ಪಾದದ್ದು, ಹಿಂದೆ ಅವನು ಮತ್ತೆ ಹಿಂದೆ ಇರುದಲ್ಲ, ಹಾಗೆ ಅವಾಗೆ ಬಿಳಿ ಇದ್ದಾನೆ ಇರಬಹುದು. ಅದು ನಿನ್ನ ಕಲ್ಪನೆ. ಕಲ್ಪನೆ. ಆಮೇಲೆ ಮೇಲೆ ನೋಡ್ತೇನೆ ಮಂಗ, ರಥದ ಮೇಲೆ ಭಾರತ ಉಂಟು. ಅದೆಲ್ಲಿಯೋ ಅದರವರದ್ದು ರಥ, ಧ್ವಜ ಧ್ವಜದಲ್ಲಿ ಮಂಗ ಕಪಿಧ್ವಜ. ಹೌದು. ಇದನ್ನೆಲ್ಲ ಕಂಡು ಹೆದರಿಕೆ ಆಯ್ತು. ಅವರನ್ನು ಪ್ರಶ್ನಿಸುವುದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಡುಕ ಉಂಟಾಯಿತು. ಏನಿದ್ರು ಸನ್ನಿಧಾನದಲ್ಲಿ ಬಂದು ಭಯಪಡಬೇಡ, ಬಂದಿರುವಂತ ತುರಾಗವನ್ನು ಬಂಧಿಸು, ಆಮೇಲೆ ನಾನೇ ವಿಚಾರಿಸ್ತೇನೆ ಪರಾಮರ್ಶಿಸ್ತೇನೆ. ನುಡಿಯಾಲಿರುವುದ ಚಾರಕರ ನುಡಿ ಆಲಿದುದ ನರ ನಾರಾಯಣರುಗಳೊಡನೆ ನರ ನಾರಾಯಣರುಗಳೊಡನೆ ತನಗೆ ಮಾದೆಯಾಗವು, ತನಗೆ ಭಾರಿಯಾಗವು ದೊರೆಯುವುದು ಹಯ ತನ್ನಿಗೆ ಸಿಕ್ಕಿದು ನರ ನಾರಾಯಣರುಗಳೊಡನೆ ತನಗೆ ಮಾರಿಯಾಗವು ದೊರೆಯುವುದು ದೂತನಾಡಿದಂತ ಮಾತುಗಳನ್ನು ಕೇಳಿದ ಕ್ಷಣ ಮನಸ್ಸಿಗೆ ಪರಮಾನಂದವಾಗುತ್ತಾ ಇದೆ. ನರ ನಾರಾಯಣರು ನನ್ನ ಈ ಪರವನ್ನು ಹೊಕ್ಕಿದ್ದಾರೆ ಅಂತಾದರೆ ಇದಕ್ಕಿಂತ ಪುಣ್ಯದ ವಿಚಾರವೇನಿದೆ? ವರ್ತಮಾನ ಕಾಲದಲ್ಲಿ ಕಪಿಧ್ವಜವನ್ನು ಹೊಂದಿದವರು ಪಾಂಡವರಲ್ಲಿ ಮಧ್ಯಮ ಪಾರ್ಥನಲ್ಲದೆ ಮತ್ತೊಬ್ಬನಿಲ್ಲ. ಹಾಗಾದರೆ ರಥಿಕರಾಗಿ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವವನು ಆ ವೀರ ಪಾರ್ಥನೇ ಇರಬೇಕು. ಹಾಗಾದರೆ ಸಾರಥಿಯಾಗಿರುವವನು ಕಪ್ಪಮೈ ಬಣ್ಣ ಹೊಂದಿದವನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಮತ್ಯಾರು? ಹಯವನ್ನು ಪೂಜಿಸಿ ಬಿಟ್ಟದ್ದು ಯಾರು ಅಂತ ಆಲೋಚನೆ ಮಾಡಿದ್ರ ಆ ಧರ್ಮರಾಯ ಬಾರಿ ಅಂಗವು ದೊರಕಿದನಗೆ. ನರ ನಾರಾಯಣರು ನರ ನನಗೆ ಲಕ್ಷ್ಯವಲ್ಲ. ನಾರಾಯಣನಲ್ಲದೇ ಇದ್ರೆ ನರ ಕೇವಲ ಶರೀರ ಮಾತ್ರ, ಡಿಂಬ ಮಾತ್ರ. ಬಂದಿದ್ದಾರೆ ಮಹಾವಿಷ್ಣು ಎಂಬ ಮಾತ್ರಕ್ಕೆ ಹೋಗಿ ದೀರ್ಘದಂಡ ಪ್ರಣಾಮ ಮಾಡಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಪೂಜಿಸಬಹುದು. ಆದರೆ ಅದಲ್ಲ, ಪರಮ ವೈಷ್ಣವನಾಗಿ ಪರಮ ಧಾರ್ಮಿಕನಾಗಿ ಶ್ರೀಮನ್ನಾರಾಯಣನ ಸಾಕ್ಷಾತ್ಕಾರವನ್ನು ಪಡೆಯಬೇಕು. ಇದು ನನ್ನ ತಪಸ್ಸು, ಇದು ನನ್ನ ಆಕಾಂಕ್ಷೆ. ಹಾಗಾದ್ರೆ ಈಗ ನನ್ನ ಸನ್ನಿಹಕ್ಕೆ ಆ ಸ್ವಾಮಿಯೇ ಬಂದಿದ್ದಾನೆ. ಹಾಗಾದ್ರೆ ನನ್ನ ಕ್ಷಾತ್ರ ತೇಜಸ್ಸನ್ನು ತೋರಿಸುವುದರ ಮೂಲಕ, ಪರಮ ವೈಷ್ಣವತ್ವವನ್ನು ತೋರಿಸುವುದರ ಮೂಲಕ ನಾರಾಯಣನನ್ನು ಮೆಚ್ಚಿಸಿಕೊಳ್ಳಬೇಕು. ನಾನೊಬ್ಬನೇ ಅಲ್ಲ, ಪ್ರಜೆಗಳು ಬೇಕು, ಮಕ್ಕಳು ಬೇಕು.
ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ವೇಳೆ ಒಮ್ಮಿಂದೊಮ್ಮೆಲೆ ಕರೆದಿರಲ್ಲ, ಏನಾಗಬೇಕು ನಮ್ಮಿಂದ? ಅವಸರದ ಕರೆ, ಓಡೋಡಿ ಬಂದಿದ್ದೇವೆ, ಏನಾಗಬೇಕು? ಧರ್ಮರಾಯ ಪೂಜಿಸಿ ಬಿಟ್ಟಿರುವಂತಹ ತುರಗದ ರಕ್ಷಣೆಗಾಗಿ ಯುದ್ಧಕ್ಕಾಗಿ ಬಂದಿದ್ದಾರೆ. ಯುದ್ಧವನ್ನು ಮಾಡುವುದರಲ್ಲಿ ಏನು ಅಭಿಪ್ರಾಯ? ಅಥವಾ ನಿಮ್ಮ ಪ್ರತಾಪವನ್ನು ಇನ್ನಷ್ಟು ಬೆಳೆಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊಡುವಪ್ಪಣೆ. ಮೊದಲಾಗಿ ನಿಂತ್ಕೊಂಡಿದ್ದೇನೆ, ಬಿಡು ಚಿಂತೆ.
ಕೆಡುಗರಿನನು ಅದನ್ನು ಎದುರಿಸುವ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಚಲವಿದ್ರೆ ನೋಡುವ ದುರದೋಡಿ ಮನೆಯನ್ನ ಎಣಗುವುದು ದುರದೋಳಿ ಮನೆಯನ್ನ ಎಣಗುವುದು ತರಳರು ಅಳಿದ ಯಾರಾಗಿ ಬೀಳುವುದಕ್ಕೆ ಸರಿಯಲಿ ಪರುತ್ತಳ ಅಳಿದುದೋ ಎಲ್ಲ ಪರುತ್ತ ಅಳಿದುದು ಎನ್ನುತ್ತದಿ ವೈದಲಿ ಕರಿದುರಗ ರಥ ಮಾರ್ಬಲವ ಕೊಂಡರು
ನೆರವಿಗೊಡಾಗವಾಗಿ ನಡೆದು ಅಳಿಯಾಗೆ ಯೂತೆಂದ ದೊರದ ಈ ಬರೆಯುವುದ ಹೆಣಗುತ್ತ ತರಳರು ಅಳಿದರೋ ನನ್ನ ತರಳರು ಅಳಿದರು ಅಯ್ಯೋ ರಣಕ್ಷೇತ್ರ ಪಟಾಲದಂತೆ ಕಂಗೊಳಿಸುತ್ತಾ ಇವೆ. ಕ್ಷತ್ರೋಚಿತವಾಗಿ ವೀರವಾಕ್ಯವನ್ನು ಆಡಿ ರಣಕ್ಷೇತ್ರಕ್ಕೆ ಬಂದಂತ ನನ್ನ ತರಳರು ಎಲ್ಲವರ ಸಿಗುರಿಗಿದ್ದಾರೆ. ಕರಿತುರಗ ಬಾರ್ಬಲ ಜಾಲಹಾನಿಯಾಗಿ ಅಳಿದು ಹೋಗಿದೆ. ಪ್ರಪಂಚದಲ್ಲಿ ಯಾವ ಶೋಕವನ್ನಾದರೂ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವತ್ತೆ. ಆದರೆ ಪುತ್ರರ ಶೋಕ, ಪುತ್ರರನ್ನು ಕಳೆಕೊಂಡಿರುವಂತಹ ಶೋಕ ನಿರಂತರವಾಗಿ ಕಾಣುತ್ತದೆ. ಪುತ್ರ ಶೋಕಕ್ಕೆ ಒಳಗಾದೆ ನಾನೀಗ. ತಪ್ಪಡಿಗಿಟ್ಟೆ ನರನಾರಾಯಣನನ್ನು ತೇಳುತ್ತೇನೆ. ಇದು ಪಂಥ ನನ್ನದು, ನನ್ನ ಪಂಥವೇ. ಬರಿದಾಗಿ ಹೋಯಿತು, ಬಂಜೆಯಾಗಿ ಹೋಯಿತಲ್ಲ. ಇನ್ನೇನು ಮುಂದಡಿ ಇಟ್ಟಿದ್ದೇನೆ, ಹಿಂಜರಿಯುವಂತಿಲ್ಲ. ನನ್ನ ಮಗಳನ್ನು ಕಾಲನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದೇನೆ. ಹಾಗಾದರೆ ಈ ಕಾಲದಲ್ಲಿ ನನ್ನ ಅಳಿಯ ದೇವರು ರಕ್ಷಣೆಗೆ ಬರದೇ ಇರ್ತಾರೋ ಅವರನ್ನೇ ಸ್ಮರಿಸಿಕೊಳ್ಳುತ್ತಾರೆ. ಈಗ ಬಂದ ವಿಚಾರ ಆಲಿಸಬೇಕು.
ಪ್ರಕಟಿಸಬಲ್ಲಂತಹ ಪ್ರಭಾಕರ ಹಾಗೂ ಸಂಜ್ಞಾದೇವಿಯ ಪ್ರೀತಿಯ ಸುಕುಮಾರ ಯಮಧರ್ಮರಾಯ. ಕೆಲವರೆಲ್ಲರೂ ಕೂಡ ಯಮಧರ್ಮ ಎಂಬುದಾಗಿ ಕರೀತಾ ಇದ್ದಾರೆ. ಧರ್ಮರಾಯನೂ ಹೌದು. ಹುಟ್ಟಿದಂತಹ ಪ್ರತಿಯೊಂದು ಜೀವಜಾಲವೂ ಕೂಡ ಸಾಯುವ ತನಕ ಏನೆಲ್ಲ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ, ಏನೆಲ್ಲ ಕೆಟ್ಟ ಕಾರ್ಯವನ್ನು ಮಾಡಿದ್ದಾರೆ, ಅವುಗಳನ್ನೆಲ್ಲವನ್ನೂ ಕೂಡ ತುಲನಾತ್ಮಕವಾಗಿ ಅಳವಡಿಸಿಕೊಂಡು ಒಳ್ಳೆಯವರಿಗೆ ಸ್ವರ್ಗ, ಕೆಟ್ಟವರಿಗೆ ನರಕ. ಇನ್ನೂ ಕೆಲವರಿದ್ದಾರೆ, ಅವರವರಿಗೆ ರೌರವ ನರಕ, ಕುಂಬಿ ಪಾಕ, ತಪ್ಪ ತೈಲ ಶಿಕ್ಷೆಯನ್ನು ನೀಡುವವ ನಾನು. ಕೆಲವರಲ್ಲಿದ್ದಾರೆ ನಮ್ಮಲ್ಲಿ ಗರಗಸವನ್ನು ಹಿಡಿದು ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ ಎಂಬುದಾಗಿ. ಇದು ತ್ರಿಮೂರ್ತಿಗಳ ಆಜ್ಞೆ ಇಂದಲಾಗಿ ಮಾಡ್ತಾ ಇರುತ್ತಾ ಕಾಯಕ. ಏನದು ಏನದು ಸಣ್ಣಗಳಿದರು ಸಾರಸ್ವತಪುರ ಪ್ರವೇಶ ಮಾಡಿದ ತಕ್ಷಣ ನನ್ನ ಮಾವ ವೀರವರ್ಮ ಯಾಕೋ ಏನೋ ನನ್ನನ್ನು ನೆರವೇರಿಕೆ ಮಾಡ್ತಾ ಇದ್ದಾರೆ. ಕಷ್ಟ ಒದಗಿರಲೇಬೇಕು. ಮನೆಯಳಿಯ ನಾನು ಮಗಳಾಗಿದ್ದುಕೊಂಡು ಸಹಾಯ ಮಾಡುವುದು ನನ್ನ ಧರ್ಮ. ಮಗಳಾಗಿರುವಂತಹ ಮಾಲಿನಿಯನ್ನು ಮದುವೆ ಆದವ ನಾನು ತಡ ಮಾಡುವ ಹಾಗಿಲ್ಲ, ಮುಂದುವರಿತೇನೆ. ಅನಿರೀಕ್ಷಿತವಾಗಿ ನಿಮ್ಮ ನೆನವರಿಕೆ ಓಡೋಡಿಕೊಂಡು ಬಂದಿದ್ದೇನೆ. ಮುಖವನ್ನು ನೋಡ್ತಾ ಇದ್ದೇನೆ, ಮುಖದಲ್ಲಿರುವಂತಹ ಕಾಂತಿ ಕೆಳಜಾರಿ ಹೋಗಿದೆ. ಏನಾಯ್ತು ಬಾಬಾ ಹೇಳಿ. ಅಳಿಯದವರ ಕೆಳೆಯನಾವೆಂಬ ನುಡಿಯ ಯಮದೇವನ ಪಡುಬಾಲ ಸವ್ಯಸಾಗಿಯಂತೆ ಯಮದೇವ ನಮ್ಮ ಬರಗ ಶೋಭಿಟ್ಟರೆ ತುರಗಿ ಯಮದೇವ ಕರುಣಾರನ್ನು ಗೆಲ್ಲಿದರವರು ಯಮದೇವ. ಯಮದೇವ ನನ್ನ ಅಳಿಯನಾದರೂ ದೇವ ಸದೃಶನು ನೀನು.
ಹಸ್ತಿನಾವತಿಯಿಂದ ಬಂದ ತುರಗ ರಕ್ಷಣೆಗಾಗಿ ಕೃಷ್ಣಾರ್ಜುನರು ಕಾಳಗವನ್ನು ಕೊಡುವುದಕ್ಕೆ ನಿನ್ನ ಭಾವಂದಿರು ಹೋದರು. ಸರ್ವರು ಅಳಿದಿದ್ದಾರೆ, ಎಲ್ಲರೂ ಸತ್ತಿದ್ದಾರೆ, ನಾನೊಬ್ಬರೇ ಉಳಿದಿದ್ದೇನೆ. ಅವರಲ್ಲಿ ಕಾಳಗ ಕೊಡುವುದಕ್ಕೆ ಅಸಮರ್ಥವಾಗಿರುವಂತಹ ನಾನು ನಿನ್ನನ್ನು ಅನಿಸಿಕೊಂಡಿದ್ದೇನೆ. ಏನು ಬಿಡು ಚಿಂತೆಯನು ಅವರ ಸರ್ವನಾಶ ಹದಗೆಡಿದುವೆನು ಎನ್ನುದ ಬೇಗದಿ ವಿರಜತಗಜಾತ್ಮಜನು ಧನುವನು ಉಬ್ಬೇರಿದುದಲ ಹೊಗೈದರು ಗ್ರದು ನೋಡಿದೆಯ ಸಾರಸ್ವತಪುರದೊಡೆಯ ವೀರವರ್ಮ ನಮ್ಮ ಅಶ್ವವನ್ನು ಬಂಧಿಸಿದ ಎನ್ನುವ ಕಾರಣಕ್ಕಾಗಿ ಧುರಕ್ಕೆ ಮುಂದಾದವರು ನಾವು. ಒಂದು ಹೊತ್ತಿಗೆ ಗೆಲುವು ನಮ್ಮ ಪಾಲಿಗೆ ಸವನಿಸಿತು ಎನ್ನುವುದಾಗಿ ನಾವು ಯೋಚಿಸಿದ್ರೆ ಅದಕ್ಕೆ ವ್ಯತಿರಿಕ್ತವಾಗಿಯೇ ಇಲ್ಲಿ ನಡೆದು ಹೋಯಿತಲ್ಲ. ಏನು ಸೇನೆಯೆಲ್ಲವೂ ಕೂಡ ಧರಾಶಾಹಿ ಆಗುತ್ತಾ ಇದೆ, ಕೆಲವರೆಲ್ಲ ಬೀಳುತ್ತಾ ಇದ್ದಾರೆ. ಹಾಗೆಂದು ವಿರೋಧಿ ನಮ್ಮ ಕಣ್ಣಿಗೆ ಗೋಚರಿಸುತ್ತಾ ಇಲ್ಲ. ಯಾಕೆ ಸ್ವಾಮಿ ಹೀಗೆ? ಏನಿದು ಮಾಯೆ? ಇದಕ್ಕೊಂದು ಕಾರಣ ಉಂಟು. ಕಾರಣವೇ ಏನದು? ಕೇಳಿದೆಯ ಕೇಳಿದೆಯ ತೋಳಬಲು ಕೊಳ್ಳದಿ ಭೂಪಾಲ ನದಿ ವೃತ್ತಾಂತವ ವೀರವರ್ಮನು ಬಾಲ ವೀರ ವೈಷ್ಣವದು ಲೀಲಾಯ್ ಚೂರನಂಗಳವನು ಕುಮಾರಿ ಪೂರ್ವನಿಗನು ಕೇಳಿದಯ ಜಿನ್ನು ಕೇಳಿದಯ ಕೇಳಿದಯ ನಿನದೋಳ ಬಲುವುದ ಕಾಲಘಟ್ಟವಿದು. ಮುಂದೆ ಬರುತ್ತಾ ಇರುವವರು ಯಾರು? ವೀರವರ್ಮನಿಗೆ ಬೆಂಗಾವಲಾಗಿ ಬರುತ್ತಾ ಇರುವವ ಲೋಕದಲ್ಲಿ ನಿಯಾಮಕನೆನಿಸಿಕೊಂಡವ ಯಮಧರ್ಮರಾಯನಿದ್ದಾನೆ. ಯಮಧರ್ಮ ಇಲ್ಲಿಗೆ ಬಂದು ನಮ್ಮನ್ನು ವಿರೋಧಿಸಬೇಕು ಅಂತಾದ್ರೆ ಅದಕ್ಕೊಂದು ಕಾರಣ ಬೇಡ ಸ್ವಾಮಿ? ಅದಕ್ಕೊಂದು ಬಲವಾದ ಕಾರಣ ಉಂಟು. ಏನದು? ವೀರವರ್ಮನಿಗೆ 5 ಮಂದಿ ಗಂಡು ಮಕ್ಕಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಮಾಲಿನಿ ಎನ್ನುವಂತಹ ತರಳೆಯೂ ಇದ್ದಾಳೆ, ಹೆಣ್ಣು ಮಗಳು. ಹೌದು. ಪ್ರಾಯಪ್ರಬುದ್ಧಳಾದಂತಹ ಕಾಲದಲ್ಲಿ ಅವಳಿಗೆ ವಿವಾಹ ಮಾಡಬೇಕು ಎನ್ನುವ ಕಾರಣದಿಂದ ವೀರವರ್ಮ ಮುಂದಾದಂತಹ ಕಾಲದಲ್ಲಿ ಅವಳೇ ಬಂದು ಆಡಿದ್ದು ತಂದೆಯಲ್ಲಿ. ಏನದು? ಅಪ್ಪ, ಲೋಕದಲ್ಲಿರುವಂತಹ ಸಾಮಾನ್ಯರನ್ನು ನಾನು ವಿವಾಹವಾದೆ ಅಂತ ಆದ್ರೆ ಹುಟ್ಟು ಸಾವುಗಳ ಜಂಜಾಟದಲ್ಲಿ ಬದುಕಬಲ್ಲವರು. ಹೆಣ್ಣಾದವಳು ಹೇಗೆ ಬಯಸುತ್ತಾಳೆ? ಹೇಗೆ? ಪತಿ ಇರುತ್ತ ತನಗೆ ಸಾವು ಬರಬೇಕು, ಅದು ಈ ಪ್ರಪಂಚದಲ್ಲಿ ಸಾಧ್ಯ ಉಂಟೆ? ಆ ಕಾರಣದಿಂದ ಮರಣವೇ ಇಲ್ಲದಂತ ಗಂಡನನ್ನು ಪಡೆಯಬೇಕು. ಯಾರು?
ಅದಕ್ಕೆ ನಿರ್ಧಾರವಾಗಿ ಅವಳೇ ಆಡಿದ್ಲು. ಹೇಗೆ? ಯಮಧರ್ಮರಾಯನನ್ನೇ ವಿವಾಹವಾಗಬೇಕು. ಓ, ಮಗಳ ಈ ನಿರ್ಧಾರಕ್ಕೆ ಮೆಚ್ಚಿದಂತ ತಂದೆ ಹ? ಯಮನನ್ನೇ ಒಲಿಸುವುದಕ್ಕೆ ಬೇಕಾಗಿ ಹ? ಯಮಸೂಕ್ತವನ್ನೇ ಅವಳಿಗೆ ಬೋಧಿಸಿದ. ಹ? ಆ ಬಳಿಕ ಹ? ವಿಧ ವಿಧವಾದಂತ ವಿಧಿವಿಧಾನಗಳಿಂದ ಹ? ಯಮಧರ್ಮರಾಯನನ್ನು ಮೆಚ್ಚಿಸುವುದಕ್ಕೆ ಮುಂದಾದ ಕಾಲದಲ್ಲಿ ಹ? ನಾರದರೆ ಯಮಧರ್ಮರಾಯನಿಗೆ ಈ ವಿಚಾರವನ್ನು ಅರುಹಿ ಹ? ಮದುಮಗನಾಗಿ ಶೃಂಗಾರಗೊಂಡು ಬರುವುದಕ್ಕೆ ಆಡಿದ್ರು. ಹ? ಆ ಬಳಿಕ ಹ? ವಿವಾಹ ಆಯಿತು. ಹ? ಮನೆಯ ಅಳಿಯನಾಗಿ ಇಲ್ಲಿದ್ದಾನೆ. ಹ? ಈಗ ಮಾವನಿಗೆ ಬೆಂಗಾವಲಾಗಿ ಬರ್ತಾ ಇದ್ದಾನೆ. ಮಾವನನ್ನು ರಕ್ಷಿಸುವುದಕ್ಕೆ ಈಗ ಹಳ್ಳಿಯ ಮುಂದಾದದ್ದು. ಹೌದು, ಹೌದು. ನಾವು ಹೆದರುವವರಲ್ಲ. ಹ. ಕಾಲಾಂತಕನನ್ನೇ ವಿರೋಧಿಸಿದವ ನಾನು. ಇನ್ನು ಕಾಲನಿಗೆ ಹೆದರುತ್ತೇನೋ, ಸುರಕ್ಕೆ ಸನ್ನದ್ಧನಾಗುತ್ತೇನೆ. ಆಗುವುದಿಲ್ಲ ಪಾರ್ಥ. ಯಾಕೆ? ಕೈ ಮಾಡಬೇಕು ಅಂತ ಇದ್ರೆ ಯಾರ ಮೇಲೆ ಅಂತ ನೋಡುದು ಬೇಡ. ಹ? ಯಮಧರ್ಮರಾಯನಿದ್ದಾನೆ, ಹ? ಅದರಲ್ಲಿಯೂ ನಿನಗೆ ದೊಡ್ಡಪ್ಪ. ಆ ವಿಷಯ ಹೌದು. ಹೌದು, ಹ. ದೊಡ್ಡಪ್ಪನಿಗೆ ಶರಣು ಬರುವುದರಲ್ಲಿ ನಾವು ಸಣ್ಣದಾಗುತ್ತೇವೋ ಹೇಳು. ಹಾಗಿದ್ರೆ ಈಗ ನೀನು ಶರಣು ಬಂದೆ ಅಂತ ಆದ್ರೆ ಹ. ಇದೊಂದು ಸುಖ ಅಂತಿ ಆಗುತ್ತದೆ. ಅಷ್ಟೇ ಅಲ್ವಾ? ಅಷ್ಟೇ. ನಮ್ಮ ಕಾರ್ಯ ಕೈಗೂಡಬೇಕಿದ್ರೆ ಹ. ಇವನಿಗೆ ನಾವೀಗ ಶರಣಾಗತಿ ಶರಣೇ ಆಗಬೇಕು. ಅಲ್ವಾ? ಆದೀತು. ಅಪ್ಪಣೆ ಸ್ವಾಮಿ ಆದೀತು. ಮಾಡಿದ ಶರಣು ಬಂದಿದ್ದಾನೆ. ಆಯ್ ದೊಡ್ಡಪ್ಪ. ಏನು ಇದು ನಾನು ಪಾರ್ಥ. ನಿಮ್ಮ ಮಗ ಅಲ್ವಾ? ಕೆಂಡಕ್ಕೆ ನೀರೇ ರಚಿದ ಹಾಗಾಯ್ತಲ್ಲ. ಬಹಳಷ್ಟು ಉಲ್ಲಾಸದಿಂದ ಬಂದಿದ್ದೇನೆ. ದೊಡ್ಡಪ್ಪನೇ ಮಕ್ಕಳ ಮೇಲೆ ಕೈ ಮಾಡುವುದಕ್ಕೆ ಉಂಟು. ನೀವು ಕೆಂಡಾಗಬಾರದು. ಹ? ನಮ್ಮ ಪಾಲಿಗೆ ಯುದ್ಧಕ್ಕಾಗಿ ಬಂದಿದ್ಯಲ್ವಾ? ತಿಳಿದು ಕೂಡ ಬಂದಿದ್ದಾನವ. ಇಲ್ಲವೇ ಇಲ್ಲ. ಮಗನಲ್ಲಿ ಒಂದು ಯುದ್ಧ ಮಾಡುವುದಲ್ಲ. ಆದೀತು. ಆದೀತು ನನ್ನಿಂದ. ಓಹೋ, ಅನುಗ್ರಹ ತಿಳುವಳಿಕೆ ಮಾಡು. ಬಂತು ನಿನಗೆ. ಅನುಗ್ರಹ ಮಾಡಬೇಕು. ಆಗಲಿ, ದೇವರು ಒಳ್ಳೇದು ಮಾಡ್ಲಿ. ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು. ಆಹಾ, ತಿರುಗಾಟ ಒಳ್ಳೇದಾಗಿ ಇವನೊಂದು. ನೀವೊಂದು ಈ ಬಾರಿ ತಿರುಗಾಟ ಒಳ್ಳೇದಾಗ್ಲಿ ಅಂತ ಹೇಳಿದ್ರಿ ಅಂತ ಆದ್ರೆ ನಾವು ಯಾವುದೇ ಒಂದು ಸಮಸ್ಯೆ ಇಲ್ಲದ ತಿರುಗಾಟ ಮಾಡಿ. ಅದು ನನ್ನ ಅನುಗ್ರಹ. ನನ್ನ ಅನುಗ್ರಹ ನಿಮಗಿದೆ. ಮತ್ತೆ ಒಂದುಂಟು, ಏನು? ಸದಾ ಕಾಲ ನಮ್ಮ ಜೊತೆಯಲ್ಲಿ ನೀವು ಇರಬೇಕು. ಸದಾಶಿವನ ಅನುಗ್ರಹ ಯಾವವರೆಗೆ ನನಗಿದೆಯೋ ಆವರೆಗೆ ನಾನಿಲ್ಲಿ ಬಂದು ಹೀಗೆಂತೇನೆ. ಆದಿತ್ತು. ಸತೀಶನ ಅನುಗ್ರಹವನ್ನು ಕೋರಿ ಕಳಿಸಿದ್ದೀರಿ. ಆದಿತ್ತು. ಆಗಲಿ ಆಗಲಿ ಆಗಲಿ, ಕ್ಷೈಮಿನಿಯನ್ನು ಸೇರ್ತೇನೆ. ಎನ್ನುವ ಅಹಂಕಾರವೇ ಅಭಿಮಾನ ಬೇಟು ನನ್ನಲ್ಲಿ ಹೋರಾಟ ಮಾಡುವುದಕ್ಕೆ ಸಾಮಾನ್ಯರಲ್ಲ. ಧ್ವಜದಲ್ಲಿರುವಂತ ರೋಮಂತ ಅಲ್ಲದೆ ಇದು
ಹಾಗೆಂದು ನೀನು ಯಾವ ಕಾರಣದಿಂದ ಯುದ್ಧಕ್ಕೆ ಮುಂದಾದೆ ಎಂಬ ಸತ್ಯವನ್ನು ನಾವು ತಿಳಿದಿದ್ದೇವೆ. ನನ್ನ ಅಳಿಯ ಯಮ ಸಹಾಯಕ್ಕೆ ಒದಗಿ ಬರ್ತಾನೆ ಎನ್ನುವಂತಹ ಆ ಒಂದು ವಿಶ್ವಾಸದಿಂದಲೇ ನೀ ಧುರಕ್ಕೆ ಮುಂದಾದೆ. ಧರಣಿ ಪರ ತರ್ಕವನ್ನು ಅಡಗಿಸಿ ಇದುವರೆಗೆ ನಾವು ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿದವರು. ಅಂತಹ ನಮಗೆ ನೀನು ಏನು ಗಣ್ಯವು? ಬಂಧು ಹತ್ಯಾ ದೋಷ. ಬಂಧುಗಳು ದುಷ್ಟರು ಹೌದು ತಾನೆ, ಬೇಡು. ಭಾಗೀರಥಿಯೇ ಮನೆಯ ಮುಂಭಾಗದಲ್ಲಿ ಹರಿಯುತ್ತಿರುವಾಗ ಒಳಗೆ ನೀರಿಗಾಗಿ ಕೈ ಒಡ್ಡುವ ಕ್ರಮ ಉಂಟೆ. ಗಂಗಾ ಭವಾನಿಗೆ ತಂದೆ ಅಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಸರಿಹದಲ್ಲಿ ಸಾಮೀಪ್ಯವಿರುತ್ತ ಮತ್ತೆ ಯಾವ ದೋಷಕ್ಕಾಗಿ ವಿಮರ್ಶೆಗೆ ನಾವು ಮುಂದಾಗುವಾಯಿತು. ಹರಿಯ ನಿರೂಪದಿಂದಲೇ ನಾವು ಕಾರ್ಯವನ್ನು ಮುಂದುವರಿಸಿದ್ದೇವೆ. ಯಾರತ್ತೋ ಇರಲಿ, ಅಲ್ಲಿ ನೀವು ಅಣ್ಣ ತಮ್ಮಂದಿರು ಮಾತೃ ದೋಷ ಅಲ್ಲ. ನಿಮ್ಮೊಳಗೆ ಹೋರಾಟವನ್ನು ಮಾಡಿಕೊಂಡಿದ್ದೀರಿ. ಈಗ ವಿತ್ತಕ್ಕೆ ಕೊರತೆ ಇದೆ, ಖರ್ಚಿಗೆ ವಿತ್ತಕ್ಕೆ ದುಡ್ಡಿಲ್ಲ. ನಿನ್ನ ಅಂಗೈಗೆಲ್ಲದ ಈ ಪುರದಲ್ಲಿ ನೀನು ಎಷ್ಟು ಕೊಡುವುದಕ್ಕೆ ಎಷ್ಟು ಅಂತಲ್ಲ, ನಾವು ಸ್ವಾಭಿಮಾನವುಳ್ಳವರು, ಪರಮ ವೈಷ್ಣವರು. ಆ ವೈಷ್ಣ ತತ್ವ ಏನು ಎಂಬುದನ್ನು ತೋರಿಸಿ. ಯಾಕೆ ದೇವ ನಿಲ್ಲಿಸಿದ್ದು? ಅರೆಕ್ಷಣ ಸ್ವಲ್ಪ ಯುದ್ಧ ವಿರಾಮವನ್ನು ಘೋಷಿಸ. ಯಾಕೆ ಕೇಳಿದ್ರೆ ಇವನು ಸಾಮಾನ್ಯದವ ಅಂತ ನೀನು ಭಾವಿಸಬೇಡ. ಪರಮ ವೈಷ್ಣವನಿದ್ದಾನೆ. ಅಷ್ಟು ಮಾತ್ರವಲ್ಲ, ಭಗವಂತನಾದಂತ ನಾರಾಯಣನಿಂದಲೇ ಪ್ರದತ್ತವಾದಂತ ರಥದ ಮೇಲೆ ನಿಂತು ಯುದ್ಧವನ್ನು ಮಾಡುತ್ತಾ ಇರುವಂತ ಇವನನ್ನು ಸೋಲಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಅಂತ ಅಲ್ಲ, ನಾನು ಅಂತ ಅಲ್ಲ, ಮೂರು ಮೂರ್ತಿಗಳು ಏಕಕಾಲದಲ್ಲಿ ಅಡ್ಡಯಿಸಿ ಬಂದ್ರು ಇವನನ್ನು ಗೆಲ್ಲುವುದಕ್ಕೆ ಅಸಾಧ್ಯ. ಆ ಕಾರಣದಿಂದ ಸ್ವಲ್ಪ ವಿಶ್ರಾಂತಿ ಘೋಷಿಸಿದ್ದೇನೆ. ನೀನು ಸ್ವಲ್ಪ ವಿಶ್ರಾಂತಿ ಪಡೆ, ಬೇಕಾದ ವ್ಯವಸ್ಥೆ ನಾನು. ಸರಿ, ಹೀಗೊಂದು ಆಗಬೇಕು ಅಂತ ಇದ್ರೆ ಇವ ಏರಿದ ರಥ ತಪ್ಪಿ ಹೋಗಬೇಕು. ಹಳೆಯ ರಥ ಅಲ್ವಾ? ಹಳೆಯ ರಥ ಹೋಗ್ಲಿ, ನಮ್ಮದು ಯಾವತ್ತಿದ್ದು ಪ್ರಯಾಣ ಎನ್ನುವುದು ಹೊಸ ರಥದಲ್ಲಿಯೇ ಆಗಬೇಕು. ಅಷ್ಟಾಗಬೇಕು ಅಂತ ಇದ್ರೆ ಹನುಮಂತ ಮುಖ್ಯ ಪ್ರಾಣ ಸತ್ರಾಣ ಶರದಿಯೊಳ್ ಇಡು ಮುದದಿಯೇ ಅಲಜ ಬಿಡುದು ಮಾನಕ್ರಮ ಬೇಗನೆ ಹನುಮವಾರಯ್ಯ. ದೇವ್ರೆ ಅವಸರದ ಕರೆ ಯಾಕೆ? ಬರಬೇಕು ಅಂತ ಇದ್ರೆ ಕರೆಯಬೇಕು ಅಂತ ಇದ್ರೆ ಕಾರಣ ಉಂಟು.
ಏನು ದೇವ್ರೆ? ವೀರವರ್ಮ ಯುದ್ಧ ಮಾಡುತ್ತಾ ಇದ್ದಾನೆ. ಅವನಿಗೆ ಸೋಲಾಗಬೇಕು ಅಂತ ಇದ್ರೆ ಅವ ಏರಿದಂತ ರಥ ಕೈ ತಪ್ಪಿ ಹೋಗಬೇಕು. ಆ ರಥವನ್ನು ನೀನು ಏನು ಮಾಡಬೇಕು ಕೇಳಿದ್ರೆ, ನಿನ್ನ ಬಲವುಳ್ಳಂತ ಬಾಲದ ಮೂಲಕವಾಗಿ ಸುತ್ತಿ ಸಮುದ್ರದ ಮಧ್ಯಭಾಗದಲ್ಲಿ ಇಟ್ಟು ಬರಬೇಕು. ದೇವ್ರೆ ಒಂದು ಮಾತು ಹೇಳಿ ಸ್ವಾಮಿ ಪರಾಕೋ ಪರಾಕೋ ಬಿಲ್ಲ ಬಾಬಾ ಭಕ್ತ ಕಾಮಿತ ಇವ ಕಾಮಿತವೀವ ಸಂಜೀವ ಭಕ್ತ ಕಾಮಿತ ಇವ ಸಂಜೀವ ಭೀಮ ವಿಕ್ರಮ ಪುಣ್ಯ ನಾಮ ಸದಾನಂದ ಜುವ ಭಟನ ರಾಮ ಪ್ರತ್ಯನಿಪ್ಪನೆಯಿಂದ ನಮನ ಸತ್ಯ ಅಳಿದೀಗ ಸತ್ಯಾದಿ ಕೆಲಲೀಗ ವೃತ್ತಿಯೊಳ ಪಕೀರ್ತಿಯಲ್ಲದೆ ಉತ್ತಮರು ಎನಲಿ ಕಿಳುದಗೋ ಸ್ವಾಮಿ ಪರಾಕು ನಪವ ದೇವ ಬಿರು ಎದುರಾಡುತ್ತೇನೆ ಎನ್ನುವ ಹಾಗೆ ಅನ್ಯತಾ ಭಾವಿಸಬಾರದು. ನೀನು ಆಡಿದ್ರೆ ಅದು ಎದುರು ಮಾತು ಅಂತ ಆದೀತು. ಆದ್ರೆ ಈಗ ಹಾಗಾಗುವ ರೀತಿ ಕಾಣುತ್ತದೆ. ದೇವರೇ, ದೇವರ ದೇವ ನೀವು, ನಿಮ್ಮ ಬಾಯಿಂದ ಇಂತಹ ಮಾತೆ ಏನಾಯ್ತಪ್ಪ? ಧರ್ಮದಿಂದ ಯುದ್ಧವನ್ನು ಮಾಡುತ್ತಾ ಇದ್ದಾನೆ ಆ ವೀರವರ್ಮ. ಪರಮ ಸಾತ್ವಿಕನಿದ್ದಾನೆ, ಪರಮ ವೈಷ್ಣವನಿದ್ದಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಜೀವಿಸಬೇಕಾದರೆ ಜಗತ್ರಕ್ಷಕನಾದಂತಹ ನಿನ್ನ ಆಶೀರ್ವಾದ ಅನುಗ್ರಹ ಬೇಕಂತೆ. ಯಾವುದು ಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ ಎನ್ನುವುದನ್ನು ನಿರ್ಣಯ ಮಾಡುವಂತಹ ಸಾಮರ್ಥ್ಯವುಳ್ಳವರು ನೀವು ಅಲ್ಲ. ಈ ಹೊತ್ತು ಅವ ಸತ್ಯದ ದಾರಿಯಲ್ಲಿ ನಡೆಯುತ್ತಾ ಇದ್ದಾನೆ. ಅಂಥವನ ರಥವನ್ನು ಶರದಿಗಳಿಸು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಲ್ವಾ ದೇವ್ರೆ? ನಾನು ಹಿಂದೆ ತುಂಬಾ ಯುದ್ಧ ಮಾಡಿದ್ದೇನೆ ಆ ಕಾಲದಲ್ಲಿ, ಹೌದು ಅಲ್ವಾ? ತ್ರೇತಾಯುಗದಲ್ಲಿ ನೀನು ದುಡಿದಷ್ಟು ಬೇರೆ ಯಾರು ದುಡಿ ಅಲ್ವೇ? ಆದ್ರೆ ಯಾರೊಡನೆ ದುಡಿದದ್ದು? ಲೋಕಕಂಟಕರಾಗಿ ಮೆರೆದಂತಹ ದಾನವರ ಜೊತೆ ಹೋರಾಟ ಮಾಡಿದ್ದೇನೆ. ಅಂತಹ ದಾನವರಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದೇನೆ. ಆದ್ರೆ ಇವ ಅವರಂತಲ್ಲ, ಸದ್ಧರ್ಮಿ ಇದ್ದಾನೆ. ಹಾಗಾಗಿ ಈ ದಾರಿಯಲ್ಲಿ ಮುಂದುವರಿಯುವಂತಹ ಅವನನ್ನು ಈ ರೀತಿ ಮಾಡಿದ್ರೆ ನಾಳೆ ಅಪವಾದ ಬರುವುದಿಲ್ವೇ ದೇವರೇ? ಖಂಡಿತ ಆಗುದಿಲ್ಲ. ವಾಯುಸುತ ಜಂಗೆ ಬೇಡ ಧರ್ಮನದು ನಿನಗೆ ನಿನಗೆ ನಗೆ ಬೇಕಾದ ಕಜ್ಜಾನಂದಾದುದು ಶಂಕೆ ಬೇಡ ಎನ್ನ ಆಜ್ಞೆ ಇದು. ಇದು ಸರಿಯಾಗ್ತದೋ ದೇವ್ರೆ? ನಿನ್ನ ಮನಸ್ಸಿನಲ್ಲಿ ಮೂಡಿದಂತ ಜಿಜ್ಞಾಸೆ ಸಾಧುವಾದದ್ದು ಅಲ್ವೇ? ಆದ್ರೆ ಈ ಕಾಲದಲ್ಲಿ ವೈಷ್ಣವ ದತ್ತವಾದಂತ ರಥವನ್ನು ಏರಿದವನು, ಒಂದು ರೀತಿಯಲ್ಲಿ ಆ ರಥವನ್ನು ನಾನೇ ಕೊಟ್ಟವನು.
ಈಗ ಪಡೆಯುವಂತ ಶಕ್ತಿ ನನಗೆ ಇರುವುದಲ್ವ, ಅದು ನಾನೇ ಕೊಟ್ಟದ್ದು ನಾನೇ ಪಡೆಯುವುದಕ್ಕೆ ಮುಂದಾದದ್ದು. ಮತ್ತೊಂದು ವಿಷಯ ಉಂಟು. ಏನಿದೆ? ಧರ್ಮರಾಯ ನಡೆಸುತ್ತಾ ಇರುವಂತ ಯಜ್ಞ, ಅದಕ್ಕೆ ಭಂಗ ಬರಕೂಡದು. ಒಂದು ವೇಳೆ ಈ ಒಂದು ಕೃತ್ಯವನ್ನು ನೀನು ಎಸಗಿದೆ ಅಂತ ಆದ್ರೆ ಈ ಭೂಮಿಯಲ್ಲಿಯೂ ಧರ್ಮ ಪ್ರತಿಷ್ಠಾಪನೆಯಾಗುವ ಹಾಗೆ ನಾನು ಮಾಡುತ್ತೇನೆ. ಪ್ರಸಂಗದಲ್ಲಿ ನನಗೆ ತೊಡಗುವುದಕ್ಕೆ ಉಂಟು. ನೀನೊಂದು ಸೇತುವೆ ಆಗಬೇಕು. ಆದಷ್ಟು ಬೇಗ ಈ ಕೆಲಸ ಮುಗಿಸಿ ನಾನು ಇದೇಸು ಚಮತ್ಕಾರಗಳು. ತ್ರೇತಾಯುಗದಲ್ಲಿ ರಾಮಮಂಟಲಾಗಿ ವ್ಯವಹರಿಸಿದವರಂತೆ ನಿಷ್ಕಾಮ ಕರ್ಮಯೋಗಿ ಅಂತೆ. ಹೌದೇನು? ಆ ತ್ರೇತಾಯುಗದ ಹನುಮಂತ ನೀನು ಎನ್ನುವ ಅನುಮಾನ ಬರ್ತದೆ. ಮೋಸ ವಂಚನೆ ಕಪಟದಿಂದ ನನ್ನ ರಥವನ್ನು ಸಮುದ್ರಕ್ಕೆ ಎಸೆಯುವುದಕ್ಕೂ ಆಕಾಶದಿಂದ ಹಾರಿಸುವುದಕ್ಕೂ ಪ್ರಯತ್ನ ಪಟ್ಟ ಎಲ್ಲ ಯಾರು ಆದ್ರೆ ನಾನಾಗಿಯೇ ಮಾಡಿದ್ದಲ್ಲ, ಆ ಪರಮಾತ್ಮನ ಆದೇಶದಂತೆ ಈ ರೀತಿ ಮಾಡಿದ್ದೇನೆ. ಸೋಲನ್ನು ಒಪ್ಪಿಕೊಂಡ್ರೆ ಸರಿ. ನನ್ನ ಕಳಿಸ್ತೇನಪ್ಪ. ವೈಷ್ಣವ ತಪೋಬಲದಿ ಸಮರ್ಥನಾಗಿಯ ಈತನು ಲೋಕದಲ್ಲಿ ಮೂರು ಲೋಕದ ಗಂಡನೆನಿಸಿಕೊಂಡವ ನೀನು. ವೀರತ್ವವೇ ಮೈವೆಡೆದು ಬಂದಂತಹ ಸಾಕಾರ ಮೂರ್ತಿ ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧನಾದವ. ನಿನ್ನಂತವರು ಇಂಥ ಕೃತ್ಯವನ್ನು ಮಾಡುವುದೇ? ಏನಾಯ್ತು ಸ್ವಾಮಿ? ಒಂದು ವೇಳೆ ಈ ರೀತಿಯಲ್ಲಿ ಕೊಲ್ಲುವುದಕ್ಕೆ ಇವ ಕರ್ಣನಲ್ಲ, ಜಯದ್ರಥನೂ ಅಲ್ಲ. ಒಂದು ವೇಳೆ ನಾನಾಗಿ ಆದ್ರೂ ಸುದರ್ಶನವನ್ನು ಕಳುಹಿಸಿದೆ ಅಂತಾದ್ರೆ ಅವನಾದ್ರೂ ಇವನನ್ನು ಕತ್ತರಿಸಲಾರ. ಯಾಕೆ? ಇವ ಪರಮ ವೈಷ್ಣವನಿದ್ದಾನೆ, ನನ್ನ ಸಾರ ಸದ್ಭಕ್ತನಿದ್ದಾನೆ, ನನಗೆ ಅಚ್ಚುಮೆಚ್ಚಿನ ಹುಡುಗನಿದ್ದಾನೆ. ಇವನು ಲೋಕ ಪ್ರಸಿದ್ಧನಾಗಬೇಕು ಎನ್ನುವ ಕಾರಣದಿಂದಲೇ ನಾನು ಇಲ್ಲಿಯ ತನಕ ಬಂದದ್ದು. ಇವನ ಉದ್ದೇಶ ಇದ್ದದ್ದೇ ಅಷ್ಟು.
ಕೃಷ್ಣ ದರ್ಶನ ಆಗಬೇಕು, ನಿಮ್ಮನ್ನೊಂದು ನೋಡಬೇಕು. ನೋಡಬೇಕು. ಅದನ್ನೇ ಅವ ಯಮನಲ್ಲಿಯೂ ಕೇಳಿದ್ದು. ಯಮ ಅದನ್ನೇ ಅನುಗ್ರಹಿಸಿ ನನ್ನ ದರ್ಶನ ಆದ ಮೇಲೆ ಅವನ ಪುರಕ್ಕೆ ಸಾಗಿದ್ದಾನೆ. ಇವ ಲೋಕಮಾನ್ಯನಾಗುವುದಕ್ಕಿದ್ದವ, ಇವನನ್ನು ಮಾನಿಸಬೇಕಾದದ್ದು ನಮ್ಮ ಕರ್ತವ್ಯ. ಆ ಕಾರಣದಿಂದ ಕೈ ಮಾಡಬೇಡ. ಏನಪ್ಪ ಈಗ ಅರ್ಥ ಚಿನುಮಯಾತ್ಮಗನೀನು ಅಣುಮಗತ್ವವ ಮಾಡ್ಬೇಯ. ಹೌದು ಸ್ವಾಮಿ, ಅಣು ಮಗತ್ವವ ಮಾಡ್ಬೇಕು. ಕನತ್ರಾಣಿಯವನಿಲ್ದ ಇನಿತಾದುದು ಅವಗಡ ರಣದೊಳಗಲುದು ವನಜಾಜಾದವ ಮನಗೆ ಚಿನುಮಯಾತ್ಮಗ. ಓ ಚಿನ್ಮಯಾತ್ಮಕನೇ, ಹೊರ್ತು ನಿನ್ನ ನೆನೆಯೇನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅನು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಪರಿಪೂರ್ಣನಾದವನು ನೀನು. ಹಾಗಾಗಿ ಅಣುವನ್ನು ಮಹತ್ತಾಗಿಸುವಂತಹ, ಮಹತ್ತನ್ನು ಏನೂ ಅಲ್ಲ ಅಂತ ಮಾಡುವಂತಹ ಆ ಯೋಗ್ಯತೆ ನಿನ್ನಲ್ಲಿದೆ. ಈ ಕಾಲಕ್ಕೆ ರಣಕ್ಷೇತ್ರದಲ್ಲಿರಾದಂತಹ ಈ ವೀರವರ್ಮ ಏನು ಶ್ರೇಷ್ಠ, ಆತನದ್ದಾದಂತಹ ಯೋಗ್ಯತೆ ಏನು, ವ್ಯಕ್ತಿತ್ವ ಏನು ಎನ್ನುವುದನ್ನು ಈ ರೀತಿಯಾಗಿ ಬಣ್ಣಿಸ್ತಾ ಇದ್ದಿ. ನೀನೇ ಈ ರೀತಿಯಾಗಿ ಆಡಿದ ಮೇಲೆ ನನ್ನದೇನುಂಟು ಸ್ವಾಮಿ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಿದ್ದೇನೆ. ಹೀಗೆ ಅಗಗ ಮೆಚ್ಚಿದನು ಪಾರ್ಥ, ಮೆಚ್ಚಿದನು ಅಗಗ ಮೆಚ್ಚಿದನು 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 ಮೆಚ್ಚಿದನು
ಸೋಲಿಸುವಂತ ಮತ್ತೊಬ್ಬ ಬೇರ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇದೊಂದು ಅಹಂಕಾರ ನಿನ್ನ ತಲೆಗೆ ಅಡರಿತ್ತು. ಏನು ಹೇಳಿದೆ ನೀನು? ನನ್ನನ್ನು ಹೊಗಳಿದ ಮಹಾವಿಷ್ಣು ಪರಮಾತ್ಮ ಅಣು ಮಹತ್ವ ಮಾಡ್ಪೆ, ಲಘುವಾದದ್ದನ್ನು ಗುರು ಮಾಡ್ಪೆ, ಗುರುವಾಗಿರುವಂತ ಅದನ್ನು ಲಘುವಾಗಿಸ್ತಿ. ಹಾಗಾದರೆ ಯಾರು ಗುರು, ಯಾರು ಲಘು, ಯಾರು ಅಣು, ಯಾರು ಮಹತ್ವ ಸರಿಯಾಗಿ ಪರಾಮರ್ಶಿಸು ಪಾರ್ಥ. ಏನು ಮಾರ್ಜಾಲ ನ್ಯಾಯದಂತೆ ಈ ಪ್ರಪಂಚದಲ್ಲಿ ಇದುವರೆಗೆ ನಿನ್ನನ್ನು ಸಂರಕ್ಷಣೆ ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ, ನಾರಾಯಣ, ಸಾಕ್ಷಾತ್ ಆ ನಾರಾಯಣ ದೇವರು, ಲೀಲಾ ಮಾನುಷ ವಿಗ್ರಹ ಅಲ್ಲ ಅಂತಾದ್ರೆ ಇದಕ್ಕೆ ಅಸ್ತಿತ್ವ ಉಂಟ ಭಾರತ? ಕೇವಲ ಹೆಣ ಇದೆ. ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು, ಜಯದ್ರಥಾದಿಗಳನ್ನು ಕೊಂದೆ ಹೇಗೆ? ಇವನ ಚಕ್ರ, ಇವ ಕಾರಣನು. ನಿನಗದು ಗೊತ್ತೇ ಆಗಲಿಲ್ಲ. ಬೆಟ್ಟಕ್ಕೆ ಮತ್ತೊಂದು ಬೆಟ್ಟ, ಪರ್ವತಕ್ಕೆ ಮತ್ತೊಂದು ಪರ್ವತ ಇದೆ ಅಂತ. ನಿನಗಿಂತ ದೊಡ್ಡ ಪರ್ವತ ಹೋಯ್ದು. ಇದಕ್ಕೆ ಎಷ್ಟು ಕಾಲ ಆಯಿತು ಇವನಿಗೆ ಗೊತ್ತೇ ಇಲ್ಲ. ಯಾರಿಗೂ ಗೊತ್ತಾಗುದಿಲ್ಲ ನನ್ನ ಕಷ್ಟ. ಸ್ವಾಮಿ ಪಾಯಿ ಪಾಯಿ ಪಾಂಡವ ಪಾಲ ಗೋಪಾಲಶೀಲ ಪಾಹಿ ಪಾಂಡವ ಪಾಲಗ ಗೋಪಾಲಶೀಲ. ರಣದೊಳು ಪಾರ್ಥ ಮತ್ತೆ ಭೂಪರ ಗೆದ್ದು ತಲ್ಲದೆ ದ್ವಾತ ಸತ್ಯಾಧಿಕಾರಿ ನೋಡದೆ ತಾಮ್ರ ವ್ಯಕ್ತ ಚಿತ್ತಯ ಬಿದಲಿನ ಮೆಚ್ಚಿನ ಭೃತ್ಯ ಬಾಯಿ ನಂದ ಕಂದ ಮುಕುಂದ ವೇಣುಗೋಪಾಲ ಜಗದ್ರಕ್ಷಕ ಶರಣು ಶರಣು ಎದ್ದೇಳು ಸ್ವಾಮಿ. ಪಾಂಡವ ಪಾಲ ಅಂತೆ ಎಲ್ಲವರು ಹೇಳುತ್ತಾರೆ. ಹೌದು, ಅದು ಪ್ರಪಂಚದಲ್ಲಿ ಕೇವಲ ಪಾಂಡವರೈವರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಧರೆಗೆ ಇಳಿದು ಬಂದವನು ಸ್ವಾಮಿ ನೀನು ಅಲ್ಲವೇ? ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ, ದೇನುಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅಧರ್ಮವನ್ನು ನಾಶ ಮಾಡುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ದೇವರೇ ಈ ಕಾಲದಲ್ಲಿ ಸಾರಸ್ವತಕ್ಕೆ ಪುರವನ್ನು ಪ್ರವೇಶ ಮಾಡಿದ್ದೀ. ಜನ್ಮ ಸಾರ್ಥಕವಾಯಿತು ದೇವರೇ. ಕರಘೋರ ಸಂಗ್ರಾಮ ಮಾಡಿದೆ ನಾನು. ಕೇವಲ ವಿಷ್ಣು ವಿರೋಧಿಯಾಗಿ ಅಲ್ಲ, ಯಜ್ಞ ವಿರೋಧಿಯಾಗಿಯೂ ಅಲ್ಲ. ಯಮ ದೇವರಲ್ಲಿ ಮದುವೆ ಮಾಡಿಕೊಟ್ಟೆ ನನ್ನ ಮಗಳನ್ನು. ಆ ಕಾಲದಲ್ಲಿ ಕನ್ಯಾ ಶುಲ್ಕವಾಗಿ ಏನೋ ಬೇಕು ದೇವರೇ. ಮಾವಯ್ಯ ಅಂತ ಕೇಳಿದಾಗ ಒಂದು ಮಾತನ್ನು ಕೇಳಿದೆ, ಚಿರಂಜೀವಿತ್ವ, ಮರಣ ಬರಬಾರದು. ಹಾಗಾದ್ರೆ ದೀರ್ಘಾಯುಷ್ಯ ಕೊಡು ಅಂತ ಕೇಳಿದ್ದೆ ನಾನು. ಖಂಡಿತವಾಗಿಯೂ ಅಲ್ಲ ಸ್ವಾಮಿ. ಪರಮ ವೈಷ್ಣವನಾಗಿ, ಸಜ್ಜನನಾಗಿ, ಈ ಹೋಮ ಯಜ್ಞಾದಿಗಳನ್ನು ಮಾಡುವವನಾಗಿ ನನಗೆ ಬೇಕಾದದ್ದು ಶ್ರೀಮನ್ನಾರಾಯಣ. ಲೋಕಪಾಲಕನಾಗಿರುವಂತಹ ಶ್ರೀಮನ್ನಾರಾಯಣ ಸಾಕ್ಷಾತ್ಕಾರ ಅದು ನನಗಾಗಬೇಕು. ಆಗುವಲ್ಲಿಯವರೆಗೆ ನಾನು ಚಿರಂಜೀವಿಯಾಗಿ ಬದುಕಬೇಕು. ಮತ್ತೆ ಸತ್ತರೆ ಅಷ್ಟೇ ಹೋಯ್ತು. ಮಹಾ ನವಮಿ ಅದು ನನಗೆ ಮರಣ.
ದೇವರೇ, ಅಂತಹ ಸನ್ನಿಧಾನ ಇಲ್ಲಿಗೆ ಆಗಮಿಸಿದೆ, ಸಂತೋಷನಾದೆ. ಆ. ದೇವರೇ, ಆ. ನೀನು ಬಂದ ಮೇಲೆ ಇಲ್ಲಿ ಅಧಿಕಾರ ನನಗೆ ಬೇಕೆ, ಬೊಕ್ಕಸ ಬೇಕೆ, ಭಂಡಾರ ಬೇಕೆ, ದನ ಬೇಕೆ, ಮತ್ತೊಂದು ಬೇಕೆ, ಸರ್ವಸ್ವ ನೀನು. ಆ. ಇದು ಪಾದ ಮೂಲದಲ್ಲಿ ಎಲ್ಲವನ್ನು ಇರಿಸಿದ್ದೇನೆ. ಆ. ಇದು ನನ್ನ ತಲೆಯನ್ನೇ ತೆಂಗಿನಕಾಯಿಯಾಗಿ ನಿನ್ನ ಪಾದ. ವೀರವರ್ಮ, ದೇವರೇ, ಭಕ್ತಿಯ ಮಹಾಪೂರವನ್ನೇ ಹರಿಸುವ ಮೂಲಕವಾಗಿ ಮನಸ್ಸಿಗೆ ಬಹಳ ಆನಂದವನ್ನೇ ಉಂಟು ಮಾಡಿದೆ. ನಾನು ಬಂದುದಲ್ಲ, ನೀವಾಗಿ ಇಲ್ಲಿಗೆ ತನಕ ಬರಿಸಿದ್ದು. ಓಹೋ, ಭಕ್ತರು ಕರದಲ್ಲಿಗೆ ದೇವರು ಬರದೆ ಇರ್ತಾನೋ ಹೇಳು. ಅಲ್ವೇ? ನನ್ನನ್ನು ಲೋಕದಲ್ಲಿ ಪಾರ್ಥಸಾರಥಿ ಎನ್ನುವ ಹಾಗೆ ಕರೆಯುತ್ತಾರೆ. ಈಗ ವೀರವರ್ಮನ ಸಾರಥಿ ಆಗಬೇಕು. ಕೇವಲ ಪಾರ್ಥನಿಗೆ ನಾನು ಸಾರಥಿ ಆದುದರಿಂದ ನಾನು ಪಾರ್ಥಸಾರಥಿ ಅಲ್ಲ. ರಸೆಯಲ್ಲಿ ಹುಟ್ಟಿದಂತ ಸರ್ವರು ಪಾರ್ಥರೇ ಆದಲ್ಲಿಗೆ ಸರ್ವರ ಬದುಕಿನ ಸಾರಥಿ ನಾನಾಗುತ್ತೇನೆ ಎನ್ನುವ ಕಾರಣದಿಂದಲೇ ನಾನು ಪಾರ್ಥಸಾರಥಿ. ಸಂತೋಷವಾಯ್ತಲ್ಲ? ಸಂತೋಷವಾಯಿತು. ಇನ್ನೇನು, ಭಗವಂತ ನಮ್ಮ ಜೊತೆಯಲ್ಲಿ ಬರಬೇಕು ಅಂತ ನಮ್ಮ ಕೇಳಿಕೆ. ಎಲ್ಲವನ್ನು ಇಟ್ಟ ಮೇಲೆ ಮತ್ತೆ ಏನು ಆದಿತ್ತು. ಆದ್ರೆ ಒಂದು ಹ, 80 ವರ್ಷ ಆಯ್ತು ನನಗೆ. ಸಂತೋಷ. ನಿಮ್ಮ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುವಾಗ ನಾನು ಕೇಳ್ತಾ ಇದ್ದೆ, ಈಗ ಆಯ್ತಂತೆ. ಹ, ಹ. ಎಲ್ಲಿಯಾದ್ರೂ ಒಂದು ಲೇಖನ ಬರ್ತದೆ ಅಂತ ಕಾತರದಲ್ಲಿದ್ದೆ ನಾನು. ಬರ್ಲಿಲ್ಲ. ಎಲ್ಲಿಗೆ ಬಂದಿದ್ರೆ ಭಾರತ 8 ದಿವಸ ಮೊದಲು ಜಯ ತಂದು ಕೊಡ್ತೇನೆ, ದೇವರ ಅನುಗ್ರಹ. ಅಂತ ಭಾಗ್ಯ ನನಗೆ ಬರಲಿಲ್ಲ, ಈಗಲಾದರೂ ದೊರಕಿತು. ಹೀಗೆ ಬಾ, ನಿನ್ನಂತವನ ಒಂದು ಮಿತ್ರತ್ವ ಬೇಡದ ಇದ್ರೆ ಇನ್ಯಾರು? ಭಗವಂತ ಆಶೀರ್ವಾದ ಮಾಡಬೇಕು. 2 ದಿವಸ ನಿಂತು 2 ದಿವಸ ಅಲ್ಲ? ಹ್ಮ್. ಆದಿತ್ತು. ಇಲ್ಲೇ ನಿಲ್ತೇವೆ. ಹೇಗೂ ಪ್ರಸಂಗ ಸುಖಾಂತ್ಯವನ್ನೇ ಕಂಡಿತು. ವೀರರನ್ನು ಲೋಕಕ್ಕೆ ಪರಿಚಯಿಸುವುದು ಮಾತ್ರವಲ್ಲ, ಭಕ್ತ ಶ್ರೇಷ್ಠರನ್ನು ಲೋಕಕ್ಕೆ ತಿಳಿಸಪಡಿಸಬೇಕು ಎನ್ನುವ ಕಾರಣದಿಂದಲೇ ಈ ಯುದ್ಧ. ಇಲ್ಲದೆ ಹೋಯಿತು ಅಂತ ಆದ್ರೆ ಸರ್ವ ಕ್ಷತ್ರಿಯರನ್ನು ಸವರುವುದಕ್ಕೆ ಬೇಕಾಗಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರವನ್ನೇ ನಾನು ಆಯ್ಕೆ ಮಾಡಿದವನು. ಅಲ್ಲಿಗೆ ಹೋಯಿತು ಅಂತ ಆದ್ರೆ ಮತ್ತೆ ಕ್ಷತ್ರಿಯರು ಇಲ್ಲ. ಆ ಬಳಿಕ ಯಾಕೆ ಇದು ಮುಂದುವರಿಯಿತು? ಯಾಕೆ? ಇಂತಹ ಸಾರಸದ್ಭಕ್ತರನ್ನು ಲೋಕಕ್ಕೆ ಕಾಣಿಸಿಕೊಳ್ಳುವ ಉದ್ದೇಶದಿಂದ. ಹಾಗೆಂದು ಇಲ್ಲಿಗೆ ಇದು ಪ್ರಸಂಗ ಸುಖಾಂತ್ಯವಾದಲ್ಲಿಗೆ ತಿರುಗಾಟ ಇಲ್ಲಿಗೆ ಮುಗಿಯಿತು ಅಂತ ಭಾವಿಸಬೇಡ. ಇದು ಯಾನ ಆರಂಭ. ನಮ್ಮ ತಿರುಗಾಟದ ಪ್ರಾರಂಭ ಇಲ್ಲಿಂದ ಆಗುತ್ತಾ ಉಂಟು. ಹಾಗಾಗಿ ಮುಂದುವರಿಯಲೇಬೇಕಾದವರು ನಾವಾಗಿದ್ದೇವೆ. ಪಾಂಡವಾಶ್ವಮೇಧ ಎನ್ನುವುದು ಇನ್ನೇನು ಕೆಲವೇ ದಿನಗಳಲ್ಲಿ ಪೂರ್ಣಾಹುತಿಯನ್ನು ಕಾಣುವ ಮೂಲಕ ಲೋಕಕ್ಕೆ ಸುಭಿಕ್ಷವಾದಂತಹ ವಾತಾವರಣದೊಂದಿಗೆ ಲೋಕಕ್ಕೆ ಮಂಗಳವನ್ನು ಸಾರುವುದಕ್ಕಿದೆ ಎನ್ನುವಲ್ಲಿಗೆ ಪಾಂಡವಾಶ್ವಮೇಧ ಎನ್ನುವಂತ ಈ ಪುಣ್ಯ ಆಖ್ಯಾನ ರಸೆಯಲ್ಲಿ ಅಚ್ಚಳಿಯದೇ ಉಳಿಯಬೇಕು. ಈ ಪ್ರಸಂಗದ ಸತ್ವವೇ ಪ್ರಸಾದ ರೂಪವಾಗಿ ಸರ್ವರ ಮನವನ್ನು ಬೆಳಗಲಿ ಎನ್ನುವ ಹಾಗೆ ಆಶಿಸುತ್ತಾ ಈ ಕಥಾನಕವನ್ನು ಆಡಿಸಿದ, ನೋಡಿದ, ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ವರಪ್ರದ ಗಣಪತಿ ದೇವರು, ಅಣ್ಣಪ್ಪಯ್ಯ ಸ್ವಾಮಿಯು, ಮಹಲಿಂಗೇಶ್ವರ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲರಿಗೂ ಒಳಿತನ್ನೇ ಅನುಗ್ರಹಿಸಲಿ ಎನ್ನುವ ಹಾಗೆ ಆಡುತ್ತಾ ಪುಣ್ಯ ಕಥೆಗೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ದೋಷದಿ ನಡೆ ತರುತ್ತವರು ಭೂಸುರರೊಲಿತು ಮಠ